ಇರುವಂತ ಊರಿದು ಅಲ್ವಾ? ಹರೀಶ್ ರೆಡ್ಡಿ ಅನ್ನುವಂತ ಏಕಾಂತ್ ರೆಡ್ಡಿ ಅನ್ನುವಂತ ಈ ಇಬ್ಬರು ಕೂಡ ಕೆಆರ್ಎಸ್ ಪಕ್ಷದ ಸೈನಿಕರು, ಪದಾಧಿಕಾರಿಗಳು ಈ ಊರಲ್ಲಿ ಇರುವಂತವರು. ಅವರ ಜೊತೆಗೆ 25 ಜನಕ್ಕೂ ಹೆಚ್ಚು ಜನ ಊರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಈ ಭಾಗದಲ್ಲಿ ಜನಪರವಾದಂತ ಆಡಳಿತವನ್ನ ನೀಡಿ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ, ಎಲ್ಲಾ ವರ್ಗದ ನಾಗರಿಕರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಏನು ಈ ಹೋರಾಟ ಯಾಕೆ ನಾವು ಬಂದಿರುವಂತದ್ದು ಅಂತ ಹೇಳಿದ್ರೆ, ಕೆಆರ್ಎಸ್ ಪಕ್ಷದ ರೈತ ಘಟಕದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇದೇ ದಿನಾಂಕ 29ನೇ ತಾರೀಕಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ರೈತರ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ರೈತರ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕು. ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಈ ಹೋರಾಟ ನಿಮ್ಮೆಲ್ಲರ ಹೋರಾಟ, ರೈತರ ಹೋರಾಟ, ರೈತರ ಹಕ್ಕುಗಳಿಗಾಗಿ, ರೈತರ ನ್ಯಾಯಕ್ಕಾಗಿ, ರೈತರ ಬೆಂಬಲಕ್ಕಾಗಿ ಮಾಡುವಂತ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕನ್ನುವಂತ ವಿಚಾರವನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೀವಿ. ಯಾಕೆ ನಾವು ಹೋರಾಟ ಮಾಡ್ತಾ ಇದೀವಿ? ರೈತರಿಗೆ ಏನೆಲ್ಲ ದಿನನಿತ್ಯ ಸಮಸ್ಯೆಗಳಿದ್ದಾವೆ, ರೈತರಿಗೆ ದಿನನಿತ್ಯ ಏನೆಲ್ಲ ಅನ್ಯಾಯಗಳಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿದೆ. ನೋಡಿ ಏನು ಇವತ್ತು ಅಥವಾ ನಾಳೆ ಮಳೆ ಬರುವಂತ ಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಇವತ್ತು ಅಥವಾ ನಾಳೆ ಮಳೆ ಬಂದ್ರೆ ರೈತರು ಬಿತ್ತನೆ ಮಾಡ್ಲಿಕ್ಕೆ ಸರಿಯಾದಂತ ಬಿತ್ತನೆ ಬೀಜ ಇವತ್ತು ಸಿಗ್ತಾ ಇಲ್ಲ ರೈತರಿಗೆ. ಏನಣ್ಣ, ಹೌದಾ? ಇವತ್ತು ಸರಿಯಾಗಿ ರಸಗೊಬ್ಬರ ಸಿಗ್ತಾ ಇಲ್ಲ, ಡಿಎಪಿ ಸಿಗ್ತೈತಾ, ಈ ವೀರ್ಯ ಸಿಗ್ತಾ ಇಲ್ಲ. ಯಾಕಂತಂದ್ರೆ ನಾಳೆ ಮಳೆ ಬಂತು ಅಂತಂದ್ರೆ ನೀವೆಲ್ಲ ಮೆಕ್ಕೆಜೋಳ ಬಿತ್ತನೆ ಮಾಡ್ಬೇಕು, ಹೌದಾ? ರಾಗಿ ಬಿತ್ತನೆ ಮಾಡ್ಬೇಕು. ಆದ್ರೂ ಕೂಡ ಸರ್ಕಾರ ಇವತ್ತು ನಿಮಗೆ ಗೊಬ್ಬರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿತ್ತನೆ ಬೀಜ ಕೊಡಕ್ಕೂ ಆಗ್ತಾ ಇಲ್ಲ. ಆ ವಿಚಾರವನ್ನ ಮುಂದಿಟ್ಕೊಂಡು ಶೀಘ್ರವಾಗಿ ನಮ್ಮ ರೈತರಿಗೆ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ ಗೊಬ್ಬರವನ್ನ ಕೊಡಬೇಕು, ಬಿತ್ತನೆ ಬೀಜವನ್ನ ಕೊಡಬೇಕನ್ನುವಂಥದ್ದು. ಎರಡನೇ ವಿಚಾರ, ಇವತ್ತು ಸರಿಯಾಗಿ ಕೃಷಿ ಮಾಡುವಂತ ರೈತರಿಗೆ ಅಥವಾ ಈ ಭಾಗದ ರೈತರಿಗೆ ಕರೆಂಟಿನ ಸಮಸ್ಯೆ ಯಥೇಚ್ಛವಾಗಿದೆ, ಹೌದಾ? ಎಷ್ಟು ಗಂಟೆ ಕರೆಂಟ್ ಕೊಡ್ತಾರೆ ಅವರು? 7 ಗಂಟೆ ನಿರಂತರವಾಗಿ ಕೊಡಬೇಕದು. ನಿರಂತರವಾಗಿ ಬೆಳಗ್ಗೆ 7 ಗಂಟೆ ಕೊಟ್ಟಿದ್ದಾರೆ ಅಂತಂದ್ರೆ 3 ಗಂಟೆಗೆ ತೆಗೆಯುವಂತದ್ದಾಗಬೇಕು, ಅಥವಾ 10 ಗಂಟೆ ಕೊಟ್ಟಿದ್ದಾರೆ ಅಂತಂದ್ರೆ 2 ಗಂಟೆಗೆ ತೆಗೆಯುವಂತದ್ದಾಗಬೇಕು. ಆದ್ರೆ ಅದು ಆಗ್ತೈತಾ? ಬೆಳಗ್ಗೆ 3 ತಾಸು ಕೊಡ್ತಾರೆ, ರಾತ್ರಿ 3 ತಾಸು ಕೊಡ್ತಾರೆ. ಅವ್ರು ಯಾವಾಗ ಬೇಕು ಅವಾಗ ರೈತರಿಗೆ ಕರೆಂಟ್ ಕೊಟ್ಕೊಂಡು ರೈತರನ್ನ ಒಕ್ಕಲೆಬ್ಸ್ತಾ ಇದ್ದಾರೆ. ಆಯ್ತು ತಾನೆ? ಹಂಗಾಯ್ತು ತಾನೆ? ಎಷ್ಟು ಗಂಟೆ ಕೊಡ್ತಾ ಇದ್ರೆ ಕರೆಂಟ್? ಅವನಿಗೆ ಗೊತ್ತಿಲ್ಲ, ನೀವ್ ಹೇಳ್ರಿ. 4 ಗಂಟೆ ಕೊಡ್ತಾರಪ್ಪ, ಬೆಳಗ್ಗೆ 4 ಗಂಟೆ, ರಾತ್ರಿ 3 ಗಂಟೆ. ಇಲ್ಲಿ ನೋಡಿ, ನಮ್ಮ ರೈತರಿಗೆ ಸ್ವಲ್ಪ ಗೊಂದಲ ಇದೆ. ನಿರಂತರವಾಗಿ ಕೊಡ್ತಾ ಇದ್ರು, ಕಟ್ ಕೊಡ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಚಳ್ಳಕೆರೆ ಅರ್ಧ ಊರು ಅಥವಾ ಅರ್ಧ ಜಿಲ್ಲೆ, ಅರ್ಧ ತಾಲೂಕಿನಲ್ಲಿ ಎಷ್ಟೋ ಹಳ್ಳಿಗಳಿಗೆ ಇವತ್ತು ನಿರಂತರವಾಗಿ ರೈತರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಹಾಗಾಗಿ ಆ ವಿದ್ಯುತ್ ಅನ್ನ ನಿರಂತರವಾಗಿ ಕೊಡಬೇಕನ್ನುವಂಥದ್ದು. ಆಮೇಲೆ ಇನ್ನೊಂದು ನಿಮಗೆಲ್ಲ ರೈತರಿಗೆ ಗೊತ್ತಿರಲಿ, ವಿದ್ಯುತ್ ಅನ್ನ ಟಾಟಾ ಕಂಪನಿಗೆ ಏನ್ ಮಾಡ್ತಾ ಇದ್ದಾರೆ, ಖಾಸಗಿ ಕಂಪನಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಒಡೆತನದಲ್ಲಿರುವಂತ, ಸರ್ಕಾರಿಯ ಕೈಯಲ್ಲಿರುವಂತ ಇವತ್ತು ಏನು ವಿದ್ಯುತ್ ಇವತ್ತು ಯಾವುದೋ ಒಂದು ಖಾಸಗಿ ಕಂಪನಿಗೆ ಮಾರಾಟ ಆಗ್ತಾ ಇದೆ. ಆ ಮಾರಾಟ ಆದ್ರೆ ನಾಳೆ ರೈತರಿಗೆ ಸರಿಯಾಗಿ ಕರೆಂಟ್ ಬರ್ತಾ ಇಲ್ಲ. ಇವತ್ತು ಸರ್ಕಾರಕ್ಕಾದ್ರೆ ಕೇಳ್ಬೋದು, ಏನಡ ಯಾಕೆ ನಮಗೆ ಕರೆಂಟ್ ಕೊಡ್ತಾ ಇಲ್ಲ, ಎಡಬ್ಲ್ಯೂ ಯಾಕೆ ನಮಗೆ ಕರೆಂಟ್ ಕೊಡ್ತಾ ಇಲ್ಲ, ಲೈನ್ ಮ್ಯಾನ್ ಯಾಕೆ ನಮಗೆ ಕರೆಂಟ್ ಕೊಡ್ತಾ ಇಲ್ಲ, ಸೆಕ್ಷನ್ ಆಫೀಸರ್ ಅಂತ ಕೇಳ್ಬೋದು. ಒಂದು ವೇಳೆ ಖಾಸಗಿಯವ್ರಿಗೆ ಕೊಟ್ರೆ, ಟಾಟಾ ಕಂಪನಿಯವ್ರಿಗೆ ಕೊಟ್ರೆ ನಾವು ಹೋಗಿ ಕೇಳಕ್ ಆಯ್ತದ? ಏನಪ್ಪಾ, ದೊಡ್ಡ ದೊಡ್ಡ ಕಂಪನಿಗಳವೆಲ್ಲ ನಿಮ್ಮನ್ನ ಕೇಳೋದ್ರಲ್ಲಿ ಗೇಟ್ ಹತ್ರ ಕೂಡ ನಿಮ್ಮನ್ನ ಬಿಟ್ಕೊಳ್ಳಲ್ಲ ಅಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗಾಗಿ ಖಾಸಗಿ ಕಂಪನಿಯವರಿಗೆ ಮಾರಾಟ ಮಾಡುವಂತ ಈ ಸರ್ಕಾರದ ನೀತಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ತಾರೆ. ಮೂರನೇ ವಿಚಾರ, ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಯಜಮಾನ್ರೆ, ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಮುಗಿದೈತಾ? ಇರೋಣ ಒಂದ್ ನಿಮಿಷ, ನಾನು ಅದಕ್ಕೆ ಬರ್ತೇನೆ. ಭದ್ರಾ ಮೇಲ್ದಂಡೆ ಯೋಜನೆ ಮುಗಿದೈತೆ ಕಾಮಗಾರಿ? ಇನ್ನೂ ಮುಗಿಯಲ್ಲ. ಆ ಕಾಮಗಾರಿ ಆರಂಭವಾಗಿ 15 ವರ್ಷ 20 ವರ್ಷ ಮುಗಿಯಕ್ ಬಂತು. ಆ ಕಾಮಗಾರಿಯನ್ನು ಮುಗಿಸ್ತಾ ಇಲ್ಲ, ರೈತರ ಹೊಲಗಳಿಗೆ ನೀರು ಬಿಡ್ತಾ ಇಲ್ಲ, ಕೆರೆ ಕಟ್ಟೆಗಳನ್ನ ಸರಿಯಾಗಿ ತುಂಬಿಸ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ಕುಡಿಯಕ್ಕೆ ಹೋಗ್ಲಿ ದನ ಕರುಗಳಿಗೆ ಕೂಡ ನೀರು ಸಿಗ್ತಾ ಇಲ್ಲ. ಸತ್ಯನ ಇದು? ಹೌದಾ? ಇದನ್ನ ಸರ್ಕಾರ ನಮ್ಮ ಜಿಲ್ಲೆಗೆ ಕೊಟ್ಟಿದೆ, ನಮ್ಮ ತಾಲೂಕು ಕೊಟ್ಟಿದೆ, ಬೇಗವಾಗಿ ಮುಗಿಸ್ಬೇಕಲ್ಲಪ್ಪ.
ನಿನಗೆ ನಾನು ಕೂಲಿ ಕೊಟ್ಟಿನ ಮೇಲೆ ನೀನು ಅದಕ್ಕೆ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ಬೇಕಲ್ಲಪ್ಪ, ಮಾಡ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕು. ಜಿಲ್ಲಾಧಿಕಾರಿಗಳನ್ನ ಡಿಸಿ ತಹಶೀಲ್ದಾರ್ ಯಾಕೆ ನಮಗೆ ಸರಿಯಾಗಿ ನ್ಯಾಯ ಕೊಡ್ತಾ ಇಲ್ಲ, ಯಾಕೆ ನೀನು ಸರಿಯಾಗಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ನಾವು ಮಾಡ್ಬೇಕಾಗಿದೆ. ನಾಲ್ಕನೇ ವಿಚಾರ, ಇನ್ಸೂರೆನ್ಸ್ ಹಣ. ನಿಮಗೆಲ್ಲ ಇನ್ಸೂರೆನ್ಸ್ ಹಣ ಬಿದ್ದಾಯ್ತಾ? ಏನಣ್ಣ ಇನ್ಸೂರೆನ್ಸ್ ಹಣ ಬಿದ್ದಾಯ್ತಾ? ನೋಡಿ, ನೀವು ಕಟ್ಟಿ ಎಷ್ಟು ವರ್ಷ ಆಯ್ತು ಇನ್ಸೂರೆನ್ಸ್? ಅದೇ ನೋಡಿ 22 ಕಟ್ಟಿದ್ವಪ್ಪ. 2022ರಿಂದ ಕಟ್ಟಿದ್ರಿ. ಇದು 2026 ಮುಗಿಯಕ್ ಬಂತು, 4 ವರ್ಷ ಮುಗಿಯಕ್ ಬಂದ್ರು ಕೂಡ ಸರ್ಕಾರ ಇವತ್ತು ನಿಮ್ಮ ರೈತರ ಅಕೌಂಟ್ಗೆ ಇನ್ಸೂರೆನ್ಸ್ ಹಣ ಆಗ್ತಾ ಇಲ್ಲ. ಆದ್ರೆ ಕಟ್ಟಿಸ್ಕೊಳ್ಳೋದು ಮಾತ್ರ ವರ್ಷ ಕಟ್ಟಿಸ್ಕೊತಿದ್ದಾರೆ. ಹೌದಾ? ಆಮೇಲೆ ಇನ್ನೊಂದು ನೆನಪಿರ್ಲಿ, ಅರ್ಧ ರೈತರಿಗೆ, ಎಷ್ಟೋ ರೈತರಿಗೆ ಗೊತ್ತಿಲ್ಲ ಇದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಲ್ಲಾ ರೈತರಿಗೆ ಇನ್ಸೂರೆನ್ಸ್ ಹಣ ಬಿದ್ದಿದೆ. ಆದ್ರೆ 12 ಪಂಚಾಯಿತಿಯ ರೈತರಿಗೆ ಇವತ್ತು ಇನ್ಸೂರೆನ್ಸ್ ಹಣ ಬಿದ್ದಿಲ್ಲ. ಯಾಕಂತಂದ್ರೆ ನೀವು ಲಂಚ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಲಂಚ ಕೊಡ್ಬೇಕು. ನೀವು ಕೆಲಸ ಮಾಡ್ಬೇಕಂದ್ರೆ ಇವತ್ತು ಪಂಚಾಯತ್ ಹೋಗಿ ನಿಮ್ ಕೆಲಸ ಮಾಡಿಸ್ಕೋಬೇಕಂದ್ರೆ 50 ರೂಪಾಯಿ ಕೊಡ್ಬೇಕು. ಪೊಲೀಸ್ ಸ್ಟೇಷನ್ ಹೋಗಿ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ಪೊಲೀಸರಿಗೆ ಲಂಚ ಕೊಡಬೇಕು. ಆಸ್ಪತ್ರೆಗೆ ಹೋಗಿ ಏನಾದ್ರು ಒಂದು ಆಪರೇಷನ್ ಆಗ್ಬೇಕು ಅಂತಂದ್ರೆ ಏನಾದ್ರು ಒಂದು ಚಿಕಿತ್ಸೆ ಪಡಿಬೇಕಂದ್ರೆ ಇವತ್ತು ಏನ್ ಮಾಡ್ಬೇಕು? ಲಂಚ ಕೊಡಬೇಕು. ಲಂಚ ಕೊಟ್ರೇನೆ ಇವತ್ತು ಕೆಲಸ. ಇಲ್ಲ ಅಂತಂದ್ರೆ ನಿಮ್ಗೆ ಯಾರಿಗಾದ್ರು ಸಾಮಾನ್ಯವಾಗಿ ಕೆಲಸ ಮಾಡಿಕೊಟ್ಟಂತ ಉದಾಹರಣೆಗಳೈತೇನಣ್ಣ? ಏನಣ್ಣ, ಯಾವುದೇ ಸರ್ಕಾರಿ, ಅದು ಎಸಿ ಆಫೀಸ್ ಹೋಗಿ, ಡಿಸಿ ಆಫೀಸ್ ಹೋಗಿ, ಗ್ರಾಮ ಪಂಚಾಯತ್ ಹೋಗಿ, ತಾಲೂಕ್ ಪಂಚಾಯತ್ ಹೋಗಿ, ಜಿಲ್ಲಾ ಪಂಚಾಯತಿ ಹೋಗಿ, ನೀರಾವರಿ ಇಲಾಖೆ ಹೋಗಿ, ಪೊಲೀಸ್ ಸ್ಟೇಷನ್ ಹೋಗಿ, ಆಸ್ಪತ್ರೆ ಹೋಗಿ, ಯಾವ ಕಚೇರಿಗೆ ಹೋದ್ರು ಕೂಡ ರೈತರಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ರೈತರಿಗೆ ಆಗುವಂತ ಮೋಸ, ರೈತರಿಗೆ ಆಗುವಂತ ವಂಚನೆ ತಡಿಬೇಕು ಅನ್ನುವಂತ ವಿಚಾರ. ಇನ್ನೊಂದು ವಿಚಾರ ಮುಖ್ಯವಾಗಿ, ಇವತ್ತು ರೈತರ ಮೇಲೆ ದಬ್ಬಾಳಿಕೆಗಳಾಗ್ತಾ ಇದ್ದಾವೆ. ನೀವೇನಾದ್ರೂ ನಿಮ್ಮ ಅಕ್ಕನ್ನ ಕೇಳಿದ್ರೆ ಖರೀದಿ ಕೇಂದ್ರ ಇವತ್ತು ಆರಂಭ ಮಾಡಬೇಕಾಗಿತ್ತು, ವರ್ಷ ಆರಂಭ ಮಾಡ್ತಾ ಇದಾರೆ. ಇಲ್ಲಿ ಏನಣ್ಣ, ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡ್ತಾ ಇದ್ದಾರಾ? ರಾಗಿ ಖರೀದಿ ಕೇಂದ್ರ ಆರಂಭ ಮಾಡ್ತಾ ಇದ್ದಾರಾ? ಯಾವುದೂ ಇಲ್ಲ. ಸರ್ಕಾರ ಹೇಳುತ್ತೆ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ 3,000 ರೂಪಾಯಿ ಕ್ವಿಂಟಲ್ಗೆ ನಾವು ತಗೊಳ್ತಾ ಇದೀವಿ ಅಂತ ಸರ್ಕಾರ ಹೇಳುತ್ತೆ. ಇಲ್ಲಿ ನೋಡಿದ್ರೆ ಖರೀದಿ ಕೇಂದ್ರ ಇಲ್ಲ. ಅದನ್ನ ಹೇಳ್ತೀನಿ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಏನ್ ಅವ್ರ ಹೆಸರೇನು? ಏನ ನಿಪ್ಪಣ್ಣ ಹೇಳೋದು ಸರಿ ಐತೆ. ಈ ಅಲಕಟ್ಟು ಸರ್ಕಾರಗಳು, ಮಾನ ಮರ್ಯಾದೆ ಇಲ್ಲದ ಸರ್ಕಾರಗಳು, ಜನ ವಿರೋಧಿ ಸರ್ಕಾರಗಳು 60 ವರ್ಷ ಮೇಲ್ಪಟ್ಟವರಿಗೂ ಕೂಡ ಇವತ್ತು ಸಂಬಳ ಕೊಡ್ತಾ ಇಲ್ಲ. ಎಷ್ಟೋ ಯಾವೊಬ್ಬ ಹೆಣ್ಮಗಳ ಎಲ್ಲೇ ಒಂದು ಪ್ರಚಾರಕ್ಕೆ ಹೋಗಿದ್ದೆ, ಆಮೇಲೆ ಹೇಳ್ತಾ ಇದ್ದು ನಂದು 5 ತಿಂಗಳಾಯ್ತು ಇನ್ನೂ ಗೃಹಲಕ್ಷ್ಮಿ ಯೋಜನೆ ಬಿಟ್ಟಿಲ್ಲ. ಇವರೆಲ್ಲ ದೊಡ್ಡದಾಗಿ ನಾನು 10 ಕೊಟ್ಟೆ, ನಾನು 10,000 ಕೋಟಿ ಕೊಟ್ಟೆ, ನಾನು ಆ ಯೋಜನೆ ತಂದೆ, ನಾನು ಈ ಯೋಜನೆ ತಂದೆ, ನಾನು ಆ ಭಾಗ್ಯ ತಂದೆ ಅಂತೇಳಿ ಟಿವಿಲಿ ಲಭ ವೈಕಳುವಂತವ್ರು ಇಲ್ಲಿ ನೋಡಿದ್ರೆ ರೈತರ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತಾರೆ. ಹಾಗಾಗಿ ಇಂಥ ಬೇಕೂಫ್ಗಳಿಗೆ, ಇಂಥ ಲೋಫರ್ಗಳಿಗೆ, ಇಂಥ ಜನ ವಿರೋಧಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕಾ ಬೇಡಣ? ನಾವು ಪ್ರಶ್ನೆ ಮಾಡ್ಬೇಕಾ ಬೇಡಣ? ನಾನೇನು ಅವ್ರ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇದೀವ? ಏನಣ್ಣ, ಮುಖ್ಯಮಂತ್ರಿ ಮನೆ ಆಸ್ತಿ ಕೇಳ್ತಾ ಇದೀವಾ? ಸಿದ್ದರಾಮಯ್ಯ ಮನೆ ಆಸ್ತಿ ಕೇಳ್ತಾ ಇದೀವಾ? ಡಿ.ಕೆ. ಶಿವಕುಮಾರ್ ಮನೆ ಆಸ್ತಿ ಕೇಳ್ತಾ ಇದೀವಾ? ಅಥವಾ ಜಿಲ್ಲಾಧಿಕಾರಿಗಳ ಮನೆ ಆಸ್ತಿ ಕೇಳ್ತಾ ಇದೀವಾ? ಅದು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ನಮ್ಮ ಊರಿನಲ್ಲಿ ಒಳ್ಳೆ ರಸ್ತೆಗಳಿಲ್ಲ, ನಮ್ಮ ಊರಿನಲ್ಲಿ ಒಳ್ಳೆ ಚರಂಡಿಗಳಿಲ್ಲ, ಆಸ್ಪತ್ರೆಗಳಿಲ್ಲ, ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ಒಳ್ಳೆಯ ಶಾಲೆಗಳಿಲ್ಲ, ಒಳ್ಳೆ ಆಸ್ಪತ್ರೆಗಳಿಲ್ಲ, ಒಳ್ಳೆಯ ಬೀದಿ ದೀಪಗಳಿಲ್ಲ. ಸ್ವಾಮಿ ದಯವಿಟ್ಟು ಕೊಡಿ ಅಂತ ಕೇಳಿದ್ರು ಕೂಡ ಇವರು ತಯಾರಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾವು ದಿನನಿತ್ಯ ಬದುಕ್ತಾ ಇದೀವಲ್ವಾ? ಇದನ್ನೆಲ್ಲ ರಸ್ತೆ ಇಲ್ಲ ಅಂದ್ರೂ ಅದರಲ್ಲಿ ಓಡಾಡ್ತಾ ಇದೀವಿ, ಮಳೆ ಬಂದ್ರು ಅದರಲ್ಲಿ ಓಡಾಡ್ತಾ ಇದೀವಿ. ಚರಂಡಿ ಇಲ್ಲ, ಗಬ್ಬು ನಾತ ಬೀರ್ತಾ ಇದೆ, ಊಟ ಕೂಡಕ್ಕೂ ಆಗ್ತಾ ಇಲ್ಲ ಚರಂಡಿ ಮುಂದೆ. ಅಂತ ಗಬ್ಬನಾಥ ಬೀರುವಂತ ಚರಂಡಿ ಇದ್ರು ಕೂಡ ನಾವು ಜೀವನ ಮಾಡ್ತಾ ಇದೀವಿ ಅಲ್ವಾ? ಅದೇ ಸರ್ಕಾರ ಕರೆಂಟ್ ಕಟ್ಟಿಲ್ಲ ಅಂತಂದ್ರೆ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತಾ ಇರ್ತಾನೆ, ಮನೆ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತಾರಿಲ್ಲಪ್ಪ, ಚರಂಡಿ ರಸ್ತೆ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತಾರಿಲ್ಲ. ಹಾಗಾಗಿ ತೆರಿಗೆ ಇಲ್ಲ. ಇವತ್ತು ನೀನು 100 ರೂಪಾಯಿದು ಚಪ್ಪಲಿ ತಗೊಂಡಿ ಅಂದ್ರೂ ಕೂಡ ತೆರಿಗೆ ಕಟ್ತಾ ಇದೆಯಾ? ನಿಮ್ಗೆ ಗೊತ್ತಿಲ್ಲ GST ಅಂತ ಹೇಳಿ. 5 ರೂಪಾಯಿ ವಿಮಾನ ಕಂಡಿ ಅಂದ್ರೂ ಕೂಡ ನೀನು 2 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದೆಯಾ? ನೀನ್ ಹಾಕೊಂಡಿದ್ದ ಚೆಲ್ಲೆ 120 ರೂಪಾಯಿನ 150 ರೂಪಾಯಿನ, ಅದ್ರಲ್ಲಿ 20-30 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದೆಯಾ? ಆದ್ರೂ ಕೂಡ ನನ್ಗೆ ಗೊತ್ತಿಲ್ಲ ಅದು ಏನಣ್ಣ. ಹಾಗಾಗಿ ಇವೆಲ್ಲಾ ವಿಚಾರಗಳನ್ನ ರೈತರಿಗೆ ಜಾಗೃತಿ ಮಾಡಿಸಬೇಕು, ರೈತರನ್ನ ಉಳಿಸಬೇಕು, ರೈತರಿಗೆ ಆಗುವಂತ ಅನ್ಯಾಯಗಳನ್ನ ಸರಿಪಡಿಸಬೇಕು. ರೈತರಿಗೆ ಇವತ್ತು ಸರ್ಕಾರದಿಂದ ವತಿಯಿಂದ ಅಣ್ಣಾರೆ ದಯವಿಟ್ಟು 2 ನಿಮಿಷ ಕೇಳಿ. ಇನ್ನೊಂದು ವಿಚಾರ, ನಮ್ಮ ರೈತರದು ಏನ್ ಸುಮಾರು ಸುಳಿ ಸುಮಾರು ಅಂತಾರಲ್ಲ ಹಂಗೆ. ಯಾಕಂತಂದ್ರೆ
ನಾವು ಬಂದಿಲ್ಲಿ ಲಬ 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 ನಾವು ರೈತರಿಗೋಸ್ಕರ ಬಡ್ಕತ್ತಾ ಇದೀವಿ ಹೊಡ್ಕತ್ತಾ ಇದೀವಿ, ಆದ್ರೂ ಕೂಡ ಕೇಳೋಂಥವ್ರು ಯಾರಿಲ್ಲ. ಅದೇ MLA-ಗಳು MP-ಗಳು ದೊಡ್ಡ ದೊಡ್ಡ ಕಾರಲ್ಲಿ ಬಂತಂದ್ರೆ ಅವ್ರು ಹೂನಾರ ಹಾಕೋದೇನು, ಪಟಾಕಿ ಹಚ್ಚೋದೇನು, ಜೈಕಾರ ಕೂಗೋದೇನು, ಕೇಕ್ ಕಟ್ ಮಾಡ್ಸೋದೇನು, ಇದೆಲ್ಲ ಮಾಡ್ತಾರಲ್ಲ ಸ್ವಾಮಿ. ಆದ್ರೆ ಅದೇ ತರ ನಾವು ಬಂದಿದೀವಿ, ನಮಗೆ ಪಟಾಕಿ ಹಚ್ಚೋದು ಬೇಡ, ಏನದು ಹೂವಿನಾರ ಹಾಕೋದು ಬೇಡ, ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಅಥವಾ ನಾವು ಹೇಳುವಂತ ವಿಚಾರಗಳನ್ನ ಕೇಳಕ್ಕೆ 5 ನಿಮಿಷ ಸಮಯ ಕೊಡಿ. ಯಾಕಂದ್ರೆ ಅಯ್ಯೋ ಬಿಡು ಸ್ವಾಮಿ, ಅವ್ರು ಬಂದ್ರೆ ರಾತ್ರಿ 90 ವ್ಯವಸ್ಥೆ ಮಾಡ್ತಾರೆ, ಬಿರಿಯಾನಿ ವ್ಯವಸ್ಥೆ ಮಾಡ್ತಾರೆ, ನೀವೇನ್ ಮಾಡ್ತೀರಿ, ಭಾಷಣ ಮಾತ್ರ ಹೋಯ್ತೀರಿ. ಅವ್ರು ದೊಡ್ಡ ದೊಡ್ಡ MLA ಬಂದು ಹೂವಿನಾರ ಹಾಕಿದ್ರಪ್ಪ ಅಂದ್ರೆ ಟಿಪ್ಸ್ ಕೊಡ್ತಾರೆ, ಟಿಪ್ಸ್ ದೊಡ್ಡ ದೊಡ್ಡ MLA-ಗೆ ಬಾಣ ಬಿಟ್ರಪ್ಪ 10,000 ರೂಪಾಯಿ ಅಂತ ಟಿಪ್ಸ್ ಕೊಡ್ತಾರೆ. ನೀವೇನ್ ಕೊಡ್ತೀರಿ? ಸುಮ್ಮನೆ ಭಾಷಣ ಮಾಡ್ತೀರಿ, ಬಡ್ಕತ್ರಿ, ಹೋಯ್ತೀರಿ. ನಿಮ್ಮಿಂದ ನಮ್ಗೇನ್ ಲಾಭ ಆಗ್ತಾರೆ ಎಲ್ಲ ಹಂಗಂತೀರ? ದಯವಿಟ್ಟು ಅವರೆಲ್ಲರೂ ಕೂಡ ನಮಗೆ ಮೋಸ ಮಾಡುವಂತವ್ರು. ನಿಮಗೆ 500 ಕೊಟ್ಟು 1000 ಕೊಟ್ಟು ನಿಮ್ಮ ಅಕ್ಕನ ಕಿತ್ಕೊಳ್ಳುವಂತವ್ರು. ನಾಳೆ ನೀನು ನಿಮ್ಮ MLA ಹತ್ರ ಹೋಗಿ, MLA ನಮ್ಮೂರಿಗೆ ರಸ್ತೆ ಇಲ್ಲ, ನಮ್ಮೂರಿಗೆ ಚರಂಡಿ ಇಲ್ಲ, ನಮ್ಮೂರಿಗೆ ಬೀದಿ ದೀಪ ಇಲ್ಲ, ನಮ್ಮೂರಿಗೆ ಶಾಲೆ ಇಲ್ಲ ಅಂತ ಕೇಳಿದ್ರೆ ಏನಂತಾರತ್ತ? ಪುಪ್ಪಾರೆಡ್ಡಿ ಯಾಕೆ ನೀನು ನೋಟ್ ಹಂಗಾಕಿಯನು? ಕೊಟ್ಟಿವಲ್ಲ 500 ರೂಪಾಯಿ, ಕೊಟ್ಟಿವಲ್ಲ ಎಣ್ಣೆ, ರಾತ್ರಿ ಬಂದಿಲ್ಲ ಮನೆಗೆ ಬಿರಿಯಾನಿ, ನೀನು ಹಂಗ ಓಟ್ ಹಾಕಿದ್ಯಾ? ತಡ್ಕ ನಮಗೆ ಹೆಂಗ್ ಮಾತಾಡ್ರಿ? ಅದೇ ನೀವು ಓಟು ಮತಕ್ಕೆ ಮಾರ್ಕೊಂಡಾಗ ನಿಮ್ಮ ಮತವನ್ನ ರೊಕ್ಕಕ್ಕೆ, ಎಣ್ಣಕ್ಕೆ, ಸರಾಯಿಗೆ, ಕುಕ್ಕರಿಗೆ, ನಿಕ್ಕರಿಗೆ, ಯಾವ್ಯಾವುದಕ್ಕೂ ಜಾತಿಗೆ, ಮತಕ್ಕೆ, ಧರ್ಮಕ್ಕೆ ಮಾರ್ಕೊಂಡು ಪ್ರಯುಕ್ತವಾಗಿ ಇವತ್ತು ನಮ್ಮ ಜಿಲ್ಲೆ, ನಮ್ಮ ರೈತರು ಇದ್ದಾರೆ. ನೀನೇ ಯಾವುದೋ 1 ರೂಪಾಯಿ ಇಲ್ಲಾದ್ರೆ ಕೂತಿಗೆ ಮೇಲೆ ಕೈ ಇಟ್ಕೋಬಹುದು. ನೀನು ಏನಪ್ಪಾ ನಿಂದೇನೋ ನಾನು 1 ರೂಪಾಯಿ ತಿಂದಿನಿ, ಬಾ ನಮ್ಮೂರಿಗೆ ರಸ್ತೆ ಮಾಡಿಕೊಡು ಅಂತ ಕೇಳ್ಬೋದು. ನೀವು ಅಂತ ಜಾಗೃತರಾಗ್ರಿ ಅನ್ನುವಂತ ವಿಚಾರವನ್ನ ನೀವು, ಹೌದಪ್ಪ ಅವ್ರು ಬಂದಂಗ ಅವ್ರ ಬಗ್ಗೆ ನೀವೇನ್ ಮಾಡಿದಿರಿ, ನಿಮ್ ಪಕ್ಷ ಅಂತ ಹೇಳ್ತೀರಿ, ಒಂದು ಪಕ್ಷ ಅಂತ ಹೇಳ್ತೀರಿ, ನಿಮ್ದಿಂದ ಏನ್ ಸಾರ್ವಜನಿಕರ ಲಾಭ ಆಗಿತ್ತು ಅನ್ನೋದಾಗಿದ್ರೆ ಇಲ್ಲಿ ಯುವಕರಿದ್ದೀರಿ. ನಾವೇನ್ ಮಾಡ್ತಾ ಇದೀವಿ, ನಮ್ಮಿಂದ ಏನ್ ಸಾರ್ವಜನಿಕರಿಗೆ ಲಾಭ ಆಗ್ತಾ ಇದೆ, ಈ ರಾಜ್ಯಕ್ಕೆ ಏನ್ ಲಾಭ, ಈ ಊರಿಗೆ ಏನ್ ಲಾಭ ಅನ್ನೋದನ್ನ ನೀವು KRS ಪಾರ್ಟಿ ಅಂತ ಓದ್ ನೋಡ್ಬೋದು ಫೇಸ್ಬುಕ್ ಅಲ್ಲಿ. ಅಧಿಕಾರಿಗಳಿಗೆ ಉಚ್ಚ ವಹಿಸ್ತಾ ಇದ್ದೀವಿ. ಜನ ವಿರೋಧಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಈ ತರ ಲೈವ್ ಹಿಡ್ಕೊಂಡು, ಏನ್ ನಿನ್ನ ಹೆಸರು, ಯಾಕೆ ಇದನ್ನ ಕೆಲಸ ಮಾಡಿಕೊಟ್ಟಿಲ್ಲ, ಯಾಕೆ 500 ರೂಪಾಯಿ ಲಂಚ ತಗೊಂಡೆ, ಯಾಕೆ ಲೇಟ್ ಆಗಿ ಆಫೀಸ್ಗೆ ಬರ್ತಾ ಇದೆಯಾ, ಯಾಕೆ ಇವರಿಗೆ ಗೊಬ್ಬರ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ ಅಂತ ನೀರು ಇಳಿಸ್ತಾ ಇದೀವಿ ಅಧಿಕಾರಿಗಳಿಗೆ. ನೀರು ಅಧಿಕಾರಿಗಳಿಗೆ ಬೆವರು ಇಳಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ಈ ಭಾಗದವರಿಗೆ ಯಥೇಚ್ಛವಾಗಿ ಗೊತ್ತಿಲ್ಲ. ನೀವು ಕೇಳ್ರಿ ಯಾರನ್ನಾದ್ರೂ KRS ಪಾರ್ಟಿ ಹೆಂಗಂತ. ಹಾಗಾಗಿ ನಾವು ಸತ್ಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ, ನ್ಯಾಯದ ದಾರಿಯಲ್ಲಿ ಬದುಕುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಜಾಗೃತರಾಗಿ, ಯಾವನೇನು ಮನೆಯಿಂದ ಆಸ್ತಿ ಕೊಡಲ್ಲ, ನೀನು ಇವತ್ತು ಉಪವಾಸ ಆಗಿದ್ರಿಂದ ಯಾವನೇನು ಕೊಡಲ್ಲ, ನೀವು ದುಡಿಬೇಕು, ನೀವು ನೋಡಬೇಕು. MLA ಇವತ್ತು ಕೊಟ್ಟರು, ನಾಳೆ ಕೊಟ್ಟರು, ನಾಳೆ ಯಾವನ್ ಕೊಡಲ್ಲ. ಹಾಗಾಗಿ ರೈತರು ಉಳಿಬೇಕು. ಇವತ್ತು ದೇಶಕ್ಕೆ ಅನ್ನ ಹಾಕೊಂತಾರೆ ಯಾರು ಸ್ವಾಮಿ? ರೈತರಮ್ಮ, ರೈತರು. ಇಡೀ ಪ್ರಪಂಚಕ್ಕೆ ಅನ್ನ ಬೆಳೆಯುವಂಥದ್ದು, ರಾಗಿ ಬೆಳೆಯುವಂಥದ್ದು, ಗೊಬ್ಬರ ರೈತರಿದ್ರೆ ಜೀವನ. ರೈತರಿಲ್ಲ ಅಂತಂದ್ರೆ ಜೀವನನೇ ಇಲ್ಲ. ಆದ್ರೆ ಇವತ್ತು ರೈತರ ಮೇಲೆ ಆಣೆ ಮಾಡುವಂತವ್ರು, ರೈತರ ಮೇಲೆ ಪ್ರಮಾಣ ಮಾಡುವಂತವ್ರು, ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ನಾನು ರೈತರ ಮಗ, ನಾನು ಮಣ್ಣಿನ ಮಗ ಅಂತ ಹೇಳಿ ಭಾಷಣ ಮಾಡುವಂತ ಯುವಕರುಗಳು, ಇವತ್ತು ರೈತರ ಪರವಾಗಿದ್ದಾರ ಇಲ್ಲ. ಹಾಗಾಗಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ. ಇದೇ ದಿನಾಂಕ 29ನೇ ತಾರೀಕಿಗೆ ಇದೇ ದಿನಾಂಕ 29ನೇ ತಾರೀಕಿಗೆ DC ಕಚೇರಿ ಮುಂದೆ ಇಷ್ಟೊತ್ತೇನು ಹೇಳಿದ್ನಲ್ಲ, ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನ್ಯಾಯ ಕೊಡಿ ಸ್ವಾಮಿ ಅಂತ ಕೇಳೋಕೆ ನಾವು ಹೋಗ್ತಾ ಇದೀವಿ. ನೀವು ನಿಜವೂ ಕೂಡ ರೈತರಾಗಿದ್ರೆ, ನಿಮಗೆ ನಿಜವೂ ಕೂಡ ರೈತರಿಗೆ ಕಷ್ಟ ಇತ್ತಂತಾರೆ ನೀವು ಬರ್ತೀರಾ? ನಿಜವಾಗೂ ಕೂಡ DC ಆಫೀಸ್ ಬರ್ತೀರಾ? ಎಲ್ಲ ಬರೆದು ಕೇಳ್ತಾ ಇದ್ದೀನಿ. ಯಾರು ಕೂಡ ಹೂವನವರು ನಾವೇನ್ ಬರ್ತೀವಿ ಅಣ್ಣ, ನಾವು ಅದಕ್ಕೇನೆ ಬಂದಿದ್ದೀವಿ. ಯಾರು ಹೇಳ್ಬಾರ್ದು ಮಾತು ಹೇಳಲ್ಲ. ಈ ಮತ್ತೆ ಸಾಕು ಸಾಕ. ನಾಳೆ ನಾವು ಬರ್ತೀವಿ. ನಾಳೆ ಅಲ್ಲ, ಮುಂದಿನ ಸೋಮವಾರ ಬರ್ತೀವಿ. ಪರಿಹಾರ ಬಿಡಿಲ್ಲ ಅಂತಂದ್ರೆ ಏನಪ್ಪಾ, ನಾವು ಅದಕ್ಕೆ ಕೇಳಕ್ ಹೋಗ್ತಾ ಇದೀವಿ. DC ನ
ಮಾತಾಡು. ನಮಗೆ ಪರಿಹಾರ ಸಿಗಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಪರಿಹಾರ ಬಿಟ್ಟಿಲ್ಲ ಅಂದ್ರೆ ಅದನ್ನ ಕೇಳಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದೀನಿ ಸ್ವಾಮಿ. ಜನ ಬರ್ಬೇಕಪ್ಪ, ಜನ ಬರ್ಬೇಕು, ಜನ ಬರ್ಬೇಕು. ಇಲ್ಲಲ್ಲ ಅಚ್ಚ ಒಂದು ಟೆಂಪೋ ಮಾಡು. ನಮ್ಮನ್ನ ಇಲ್ಲಿ ಕೇಳಿ, ನಮ್ಮನ್ನ ಹಿಂಗ್ ಇಳ್ಕೊಳ್ರಿ. ಏನಪ್ಪಾ ಅವತ್ತು ಬಂದು ದೊಡ್ಡದಾಗಿ ಭಾಷಣ ಮಾಡಿ ಎಲ್ಲರೂ ಬರ್ರಿ ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ, ನಿಮ್ ಪರಿಹಾರ ಕೊಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಹಿಂಗ ಹೇಳಿದೆಲ್ಲ ಬಾಯಿಲ್ ಹಿಡ್ಕೊಂತ ಹೇಳಿ ದರ 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 ಹಿಡ್ಕೊಂಡು ನಿಮ್ ಊರಿಗೆ ಹೇಳ್ಕೊಂಡ್ ಪಾಪ ರೈತರು ಇಲ್ಲಿ ಯಜಮಾನ್ರು, ಯಾಕಂದ್ರೆ ರೈತರಿಗೆ ಮುಗ್ಧರಾಗಿಬಿಟ್ಟಿದ್ದಾರೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾರು ಶಾಣ್ಯರು, ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತೇ ಇಲ್ಲದಿರುವಂತ ಸ್ಥಿತಿಗೆ ರೈತರು ಇವತ್ತು ಹಾಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ಪಾಪ ರೈತರು ಅವ್ರಿಗೇನು ಇನ್ನೊಬ್ಬ ನೀನಾದ್ರೂ ಮಾತಾಡಿದೆ ಅಲ್ಲಿ ಯಾವ್ದು ತಳುಕು ಹೋಗಿದ್ವಿ ಬಂದ ರೈತ ಗಾಡಿ ಗೊತ್ತು ಖಂಡಿತ ನಮಗೆ ನೀವು ಅಧಿಕಾರ ಕೊಟ್ಟಿಲ್ಲ, ನಮ್ಮನ್ನು MLA ಮಾಡಿಲ್ಲ, MP ಮಾಡಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಮಾಡಿಲ್ಲ. ಇನ್ನೊಂದು ರೈತರು ಹೋಗಿದ್ದೆ ಹಣ ಮಾತಾಡೋಂತಂದ್ರೆ ಏನು ಹೇಳಕ್ಕಿಲ್ಲ. ಅಂದ್ರೆ ಇಲ್ಲಿ ಹಿಡ್ಕೊಂಡ ಮಾತಾಡೋ ಹಲೋ ಅಂತಾರೆ. ಇಂಥ ರೈತರು ಇದ್ದಾರೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ನಮಗೆ ಬೆಂಬಲಿಸಿ ಆಶೀರ್ವದಿಸಿ. ಆಮೇಲೆ ದೇಣಿಗೆದಪ್ಪ ನಿಮ್ ಕೈಲಾದಷ್ಟು ದೇಣಿಗೆ ಕೊಡಿ. 5 ರೂಪಾಯಿ 10 ರೂಪಾಯಿ ಹೋರಾಟಕ್ಕೆ ಈ ಗಾಳಿಗೆ ಬಿದ್ದರಿಸಬೇಕು. ಏನಪ್ಪಾ ರೈತರ ಹೋರಾಟಕ್ಕೆ ನೀವು ಶಕ್ತಿ ತುಂಬಬೇಕಂತಂದ್ರೆ ನಿಮ್ಮ ಕೈಲಾದಷ್ಟು ನಮಗೆ 1,000 ರೂಪಾಯಿ ಕೊಡಿ, 10,000 ಕೊಡಿ, 20,000 ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು ದೇಣಿಗೆ ಕೊಟ್ಟು ನಮ್ಮ ಹೋರಾಟಕ್ಕೆ ಆಶೀರ್ವಾದ ಮಾಡಿ. ನೋಡಿ ಈಗ ಅನ್ನ 100 ರೂಪಾಯಿ ಕೊಟ್ಟು ಸರಿಯಲ್ಲ, ನಾವು ಕೈಲಿ ಇಸ್ಕೊಳ್ಳಲ್ಲ, ನಾವು ಕೈಲಿ ಇಸ್ಕೊಳ್ಳಲ್ಲ. ಈ ಕಡೆ ಬರೋಣ. ದಯವಿಟ್ಟು ಅಣ್ಣರೇ, ದಯವಿಟ್ಟು ರೈತರು ಅನುಕೂಲಕ್ಕಾಗಿ ನಿಮ್ಮ ಕೈಲಾದಷ್ಟು ದೇಣಿಗೆ ಕೊಟ್ಟು ಹಣ ಫೋಟೋ ತೆಗೆಯಪ್ಪ. ನೋಡಿ ರೈತರು ಈ ಹೋರಾಟಕ್ಕೆ ಶಕ್ತಿ ತುಂಬ್ತಾರೆ. ಎಲ್ಲ ರೈತ ಬಂಧುಗಳಿಗೆ, ಎಲ್ಲ ಅನ್ನದಾತ ಬಂಧುಗಳಿಗೆ, ರೈತರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಆ ಕಾರಣ ನಿಮ್ ಕೈಲಾದಷ್ಟು ದಯವಿಟ್ಟು ಕೊಟ್ಟು ಬೆಂಬಲಿಸಿ ಆಶೀರ್ವಾದ ಮಾಡಿ. 1 ರೂಪಾಯಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ನಮಗೆ ಆಶೀರ್ವಾದ ಮಾಡಿ. ಯಾಕಂತಂದ್ರೆ ನಾವು ಯಾರು ಕೊಳ್ಳೆವರೆಗೂ ಬಂದು ಹೋರಾಟ ಮಾಡ್ತಾ ಇಲ್ಲ, ಯಾರು MLA MP ಹತ್ರ ಸಾವಿರಾರು ಕೊಟ್ಟು ಕೆಲಸ ಮಾಡ್ತಾ ಇಲ್ಲ. ನಾವು ಈ ತರ ದೇಣಿಗೆ ಡಬ್ಬದಲ್ಲಿ ದೇಣಿಗೆ ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಗಾಡಿಗೆ ನಿಂತಿರಬೇಕು, ನನಗೆ ಊಟಕ್ಕೆ ನಾಷ್ಟಕ್ಕೆ ಖರ್ಚಿಸಬೇಕು. ನಾವು ನೇರವಾಗಿ ಹೇಳ್ತಾ ಇದ್ವಿ, ಈ ಕರಪತ್ರಕ್ಕೆ ಬೇಕು ಹಾಕಿ ದೇಣಿಗೆ ಹಾಕಿ. ಎಷ್ಟಾಗುತ್ತೆ ದೇಣಿಗೆ ಕೊಡ್ರಿ. ಅಲ್ಲಿರುವಂತವ್ರು ಯಾರು ಅಣ್ಣವರೇ, ರೈತ ಮಿತ್ರರು ಬಂದು ದಯವಿಟ್ಟು ನಿಮ್ಮ ಕೈಲಾದಷ್ಟು ದೇಣಿಗೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ 29ನೇ ತಾರೀಕಿಗೆ ಬಂದು ಈ ಹೋರಾಟಕ್ಕೆ ಶಕ್ತಿ ತುಂಬಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.